ಇವ್ರದ್ದು ಜಮೀನು ಐತೆ ಸರ್, ಇಲ್ಲಿ ಒಂದು 8-9 ಎಕರೆ ಜಮೀನು ಐತೆ. ಹಂಗಾಗಿ ಬಂದ್ಬಿಟ್ಟು ಅವರು ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಜಮೀನು ಫಾರೆಸ್ಟ್ ಕಡೆ ಆಗಿರೋದ್ರಿಂದ ಈ ತರ ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ಟಿದ್ದಾರೆ. ಸರ್ಕಾರನೂ ಇದನ್ನ ಬಗೆಹರಿಸ್ತಾ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಒಂದು ಕೃಷಿ ದೇಶ ಅಂತೇವೆ. ಕೃಷಿಕನನ್ನ ಈ ದೇಶದ ಬೆನ್ನೆಲುಬು ಅಂದ್ರೆ ಅನ್ನದಾತನನ್ನ ಭಾರತದ ಬೆನ್ನೆಲುಬು ಅಂತೇಳಿ ಕರಿತೇವೆ. ಆದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕೂಡ ಇಂದಿಗೂ ಅನ್ನದಾತನ ಸಮಸ್ಯೆಗಳು ನೀಗ್ತಾ ಇಲ್ಲ. ಒಂದು ಕಡೆ ಸರಿಯಾದಂತಹ ಮಳೆ ಬೆಳೆ ಆಗೋದಿಲ್ಲ, ಬೆಳೆಗಳು ಬೆಳೆದ್ರೆ ಅದಕ್ಕೆ ಸರಿಯಾದಂತಹ ಬೆಲೆ ಸಿಗೋದಿಲ್ಲ. ಮತ್ತೊಂದು ಕಡೆ ನಿರಂತರವಾಗಿ ರೈತರಿಗೆ ಸರ್ಕಾರಗಳು ಕಿರುಕುಳವನ್ನೇ ನೀಡ್ತಾ ಬರ್ತಾ ಇದೆ. ಒಂದು ರೈತನ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡ್ಬಿಡೋದು ಅಥವಾ ರೈತನನ್ನ ಒಕ್ಕಲೆಬ್ಬಿಸುವಂತದ್ದು ಯಾವುದೇ ಅಭಿವೃದ್ಧಿಗೆ ಪ್ರಮುಖವಾಗಿ ರೈತರ ಭೂಮಿಗಳನ್ನೇ ಕಸಿದುಕೊಳ್ಳುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ತವೆ. ಅದೆಷ್ಟೋ ಬಾರಿ ಅನ್ನದಾತನ ಕುಟುಂಬಗಳನ್ನ ಬೀದಿ ಪಾಲು ಮಾಡೋದ್ರಲ್ಲಿ ಅರಣ್ಯ ಇಲಾಖೆಯು ಕೂಡ ಹಿಂದೆ ಬಿದ್ದಿಲ್ಲ. ಇದೀಗ ಹಲವು ದಶಕಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಂತಹ ಭೂಮಿ ಈಗ ಅರಣ್ಯ ಇಲಾಖೆಯವರು ನಮ್ಮದು ಅಂತ ಹೇಳಿ ಸರ್ಕಾರ ಮಂಜೂರು ಮಾಡಿದ್ದರು ತನ್ನದೆಂದು ಹೇಳಿದಕ್ಕೆ ನ್ಯಾಯಾಲಯದಲ್ಲಿ ನಿರಂತರವಾದಂತಹ ಹೋರಾಟವನ್ನ ಮಾಡಿದಂತ ಅನ್ನದಾತ ಕಳೆದ ತಿಂಗಳು ನವೆಂಬರ್ 16ರಂದು ಇವರಿಗೆ ನ್ಯಾಯಾಲಯದಲ್ಲಿ ವ್ಯತಿರಿಕ್ತವಾದಂತಹ ತೀರ್ಪು ಬಂದಂತ ಹಿನ್ನೆಲೆಯಲ್ಲಿ ಮನನೊಂದು ಇಂದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಭೂತಾನಹಳ್ಳಿಯಲ್ಲಿ ಶ್ರೀನಿವಾಸ್ ಎನ್ನುವಂತ ರೈತ ತನ್ನ ಜಮೀನಿನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ದಾರುಣ ಘಟನೆ ನಡೆದಿದೆ. ಭೂತಾನಹಳ್ಳಿಯ ಸರ್ವೆ ನಂಬರ್ 67ರಲ್ಲಿ 4 ಎಕರೆ ಶ್ರೀನಿವಾಸ್ಗೆ ಸರ್ಕಾರವೇ ಮಂಜೂರು ಮಾಡಿತ್ತು. ಆದ್ರೆ ಈಗ ಅರಣ್ಯ ಇಲಾಖೆಯವರು ನಮ್ಮದೆಂದು ವಾದಿಸಿದ್ದರು. ಶ್ರೀನಿವಾಸ್ ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇವರಿಗೆ ಉಚ್ಚ ನ್ಯಾಯಾಲಯದಲ್ಲಿ ಹಿನ್ನಡೆ ಉಂಟಾಗಿದ್ದರಿಂದ ಇಡೀ ಕುಟುಂಬ ಒಂದು ರೀತಿ ಬೀದಿಗೆ ಬಂದಂತಾಗಿದೆ. ಇದರಿಂದ ಮನನೊಂದಂತಹ ಮತ್ತು ಗಗನವೇ ಕುಸಿದು ಬಿದ್ದಂತೆ ಆದಂತಹ ಶ್ರೀನಿವಾಸ್ ಕೊನೆಗೆ ನೇಣಿಗೆ ಶರಣಾಗಿದ್ದಾರೆ. ಈಗ ಈ ಒಂದು ಕುಟುಂಬ ಅಕ್ಷರಶಃ ಬೀದಿ ಪಾಲಾದಂತಾಗಿದೆ. ಇವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಒಂದು ಸಾವಿಗೆ ನೇರ ಹೊಣೆ ಅರಣ್ಯ ಇಲಾಖೆಯವರ ಕಿರುಕುಳವೇ ಕಾರಣ ಅಂತೇಳಿ ಅವರ ಸಂಬಂಧಿಕರು ಗಂಭೀರವಾದಂತ ಆರೋಪ ಮಾಡಿದರು. ಆ ಒಂದು ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಫಾರೆಸ್ಟ್ ಫೇವರೇಟ್ಗೆ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗೈತೆ, ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡಿದ್ದಾರೆ. ಹಂಗಾಗಿ ಆ ನೋವಿಂದ ಪಾಪ ಇವ್ರದ್ದು ಜಮೀನು ಐತೆ ಸರ್, ಇಲ್ಲಿ ಒಂದು 8-9 ಎಕರೆ ಜಮೀನು ಐತೆ. ಹಂಗಾಗಿ ಬಂದ್ಬಿಟ್ಟು ಅವರು ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅವರು ಜಮೀನು ಬಿಟ್ಟು ಬೇರೆ ಏನು ವಿಧಿ ಇಲ್ಲ. ಮನೆಗಳು ಜಮೀನುಗಳೆಲ್ಲ ಫಾರೆಸ್ಟ್ ಅವರು ತುಂಬಾ ಕಿರುಕುಳ ಕೊಟ್ಟು ಜಮೀನೆಲ್ಲ ಕಿತ್ಕೊಂತವ್ರೆ. ಫಾರೆಸ್ಟ್ಗೆಲ್ಲ ಆರ್ಡರ್ ಆಗ್ಬಿಟ್ಟೈತೆ. ದಯವಿಟ್ಟು ನೋಡಿ ಈ ತರ ಎಲ್ಲ ಜಮೀನು ಫಾರೆಸ್ಟ್ ಕಡೆ ಆಗಿರೋದ್ರಿಂದ ಈ ತರ ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ಟಿದ್ದಾರೆ. ಇದೇ ತರ ಸುಮಾರು ಜನ ತೀರೋಗ್ಬಿಟ್ಟಿದ್ದಾರೆ. ಯಾವ ಸರ್ಕಾರನೂ ಇದನ್ನ ಬಗೆಹರಿಸ್ತಾ ಇಲ್ಲ, ಯಾರು ಇದನ್ನ ಇದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ ಸರ್. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಬನಘಾಟ ಹತ್ರ ಭೂತಾನಹಳ್ಳಿ ಸರ್ವೆ ನಂಬರ್ 67. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.